ತಮ್ಮ ಮೂಲಕ ನಾಡಿನ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ರಾಮ ಅಂದರೆ ರಾಷ್ಟ್ರಪುರುಷ, ರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ. ಆ ರಾಮನ ಆದರ್ಶ ರಾಷ್ಟ್ರೀಯ ಆದರ್ಶ ಆದಾಗ ಭಾರತ ವಿಶ್ವಗುರು ಆಗುತ್ತೆ. ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಸದ್ಬುದ್ಧಿಯನ್ನು ಕರುಣಿಸಲಿ ಅಂಥೇಳಿ ಪ್ರಾರ್ಥಿಸ್ತೇನೆ. ಯೋಗ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನವೂ ರಾಮನವಮಿಯ ದಿನವೇ ಕೂಡಿ ಬಂದಿದೆ. ನಮ್ಮ ಪಕ್ಷಕ್ಕೆ 45 ವಸಂತಗಳು ಪೂರ್ಣವಾಗಿ 46ನೇ ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕೇವಲ 2 ಸಂಸದರಿಂದ ಅತಿ ಹೆಚ್ಚು ಸಂಸದರನ್ನು ಹೊಂದಿರತಕ್ಕಂಥ 6ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಟಲ್ಜಿ ಮತ್ತೆ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದಂಥ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಮ್ಮ ಪಕ್ಷಕ್ಕೆ ಮಾಲೀಕರು ಕಾರ್ಯಕರ್ತರೇ ಮಾಲೀಕರು. ಧ್ಯೇಯನಿಷ್ಠ ಕಾರ್ಯಕರ್ತನೇ ನಮ್ಮ ಪಕ್ಷದ ನಿಜವಾದ ಮಾಲೀಕ. ಕಾರ್ಯಕರ್ತನ ಆಶಯವೇ ಎಲ್ಲರ ಆಶಯವಾಗಲಿ. ಯಾರ್ಯಾರು ಪಕ್ಷ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಲೆಮರೆಯ ಕಾಯಿಗಳ ರೀತಿಯಲ್ಲಿ ಕೆಲಸ ಮಾಡಿ ತಮ್ಮ ಬದುಕನ್ನೇ ಸಮರ್ಪಿಸಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸಿ, ಜಾತೀಯತೆಯ ವಿರುದ್ಧ ಹಿಂದುತ್ವದ ಜಯವಾಗಲಿ, ಸ್ವಜನ ಪಕ್ಷಪಾತದ ವಿರುದ್ಧ ನಿಸ್ವಾರ್ಥದ ರಾಜಕಾರಣ ಗೆದ್ದು ಬರಲಿ, ವ್ಯಕ್ತಿನಿಷ್ಠೆಗಿಂತ ಪಕ್ಷನಿಷ್ಠೆ ಶ್ರೇಷ್ಠವಾಗಲಿ, ಭ್ರಷ್ಟಾಚಾರ ಸೋಲಲಿ, ಪ್ರಾಮಾಣಿಕತೆ ಗೆಲ್ಲಲಿ, ಅಸ್ಪೃಶ್ಯತೆ ಮುಕ್ತ ಆತ್ಮನಿರ್ಭರ ಭಾರತ ನಿರ್ಮಾಣವಾಗಲಿ, ಅಧಿಕಾರ ರಾಷ್ಟ್ರ ನಿರ್ಮಾಣದ ಸಾಧನವಾಗಲಿ, ಭಾರತೀಯ ಜನತಾ ಪಾರ್ಟಿಗೆ ಬಲ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಸಾಯಿಸಿ ರಾಜಕಾರಣ ಮಾಡೋದು ಕಾಂಗ್ರೆಸ್ನ ನೀತಿ. ಅವ್ರಿಗೆ ಕೇಳ್ತೇನೆ, ನೀವು ಗುತ್ತಿಗೆದಾರ ಸಂತೋಷ್ ವಿಷಯದಲ್ಲಿ ರಾಜಕಾರಣ ಮಾಡಿದ್ರಲ್ಲ, ಅಲ್ಲೇನು ರಾಜಕಾರಣ ಮಾಡಿದ್ರಿ ನೀವು? ರೋಹಿತ್ ವೇಮುಲ ವಿಷಯದಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ, ಅದ್ಯಾವ ಸೀಮೆ ರಾಜಕಾರಣ ನಿಮ್ದು? ಮೌತ್ಕಾ ಸೌದಾಗರ್ ಅಂತ ಹೇಳಿ ಸುಳ್ಳು ಆರೋಪವನ್ನು ನಿಮ್ಮ ನಾಯಕಿ ಮಾಡಿದ್ರಲ್ಲ, ಅದಕ್ಕೆ ತೆತ್ತ ಬೆಲೆ ಮರ್ತಿದ್ದೀರಾ ನೀವು? ಈಗಲೂ ಅಪಪ್ರಚಾರ ಮಾಡ್ತೀರಿ. ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂತ ನಿಮ್ಮ ನೆಹರು ನೇಮಕ ಮಾಡಿದ ಆಯೋಗವೇ ವರದಿ ಕೊಟ್ಟ ಮೇಲುವೆ ಸುಳ್ಳನ್ನೇ ಉಸಿರಾಗಿಸ್ಕೊಂಡಿರೋ ನೀವು ಗಾಂಧಿ ಹತ್ಯೆ ಆರೋಪವನ್ನು ಇವತ್ತಿಗೂ RSS ತಲೆ ಮೇಲೆ ಕಟ್ತಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು ಆರೋಪ ಮಾಡಿ ರಾಜಕಾರಣ ಮಾಡ್ತಿರೋ ನೀವು, ಸಾವಿಗೆ ನ್ಯಾಯ ಕೇಳ್ತಿರೋ ನಾವು. ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿರೋ ಸುಳ್ಳ? ಇದೇ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಹೀಗೆ ಬಾಯಿ ಮುಚ್ಚಿಕೊಂಡು ಬಾಯಿಗೆ ಬಂದಂತೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರ? ಪಾತ್ರ ದಾರಿಗಳು ಬದಲಾಗಿದ್ರೆ ಆಡಳಿತ ಪಕ್ಷ ಬಿಜೆಪಿ ಶಾಸಕನ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೀಗೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ನೀವು? ಆಕಾಶ ಭೂಮಿ ಒಂದು ಮಾಡ್ತಿದ್ರೋ ಇಲ್ವೋ ನೀವು? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವಿನಯ್ ಸೋಮಯ್ಯನ ಸಾವಿಗೆ ನ್ಯಾಯ ಬೇಕು. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. FIR ದೂರು ಕೊಟ್ಟರು ಕೂಡ FIR ದಾಖಲಿಸಲ್ಲ ಅಂತ ಹೇಳಿದೆ. ನಾಚಿಕೆ ಇಲ್ಲ ನಿಮಗೆ? ವಿಧಾನ ಪರಿಷತ್ನಲ್ಲಿ
ನಡೆದಿದೆ ಅಂಥೇಳಿ ಒಂದು ಸುಳ್ಳು ದೂರು ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸಿದಿರಿ. ನೀವು ರಾಜಕಾರಣ ಮಾಡಿದವ್ರು ನೀವು. ಈಗ ಕುಟುಂಬಸ್ಥರು ದೂರು ಕೊಟ್ಟರೆ FIR ದಾಖಲಿಸಲ್ಲ. ಎಷ್ಟು ದಿನ ನಿಮ್ಮ ಈ ರೀತಿ ಸರ್ವಾಧಿಕಾರದ ಆಡಳಿತ ನಡೆಯುತ್ತೆ? ಎಷ್ಟು ದಿನ ಈ ಸೊಕ್ಕಿನ ಆಡಳಿತ ನಡೆಯುತ್ತೆ? ಜನ ಎಲ್ಲವನ್ನೂ ನೋಡ್ತಿರ್ತಾರೆ, ಸೊಕ್ಕಿಳಿಸುವಂತ ಕೆಲಸ ಮಾಡ್ತಾರೆ. ನೀವು ಬಚಾವಾಗಿರ್ಬೋದು. DK ರವಿ ಪ್ರಕರಣದಲ್ಲಿ ಬಚಾವಾಗಿರ್ಬೋದು. ಒಬ್ಬ DYSP ಗಣಪತಿ ಆತ್ಮಹತ್ಯೆಯಲ್ಲಿ ಬಚಾವಾಗಿರ್ಬೋದು. ಆದ್ರೆ ಕರ್ಮ ನಿಮ್ಮ ಹಿಂದ್ಗಡೆ ಬೆನ್ಬಿಡದೆ ಕಾಡ್ತಾ ಇರುತ್ತೆ. ಆ ಕರ್ಮದ ಫಲನ ಅನುಭವಿಸಲೇಬೇಕಾಗತ್ತೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೋಬಹುದು, ಆದ್ರೆ ಕರ್ಮದ ಕಣ್ಣಿನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಆ ಕರ್ಮ ನಿಮ್ಮನ್ನು ಕಾಡೇ ಕಾಡುತ್ತೆ. ವಾಟ್ಸಪ್ ಸಂದೇಶವನ್ನೇ ತನಿಖೆಗೆ ಆಧಾರವಾಗಿ ಇಟ್ಕೊಳ್ಬೇಕಂತ ಟೇಬಲ್ ಕುರಿತು ಹೇಳಿರೋದು. ಬಟ್ ಈ ವಿಚಾರದಲ್ಲಿ ಯಾಕೆ ಈ ಸರ್ಕಾರ ವಾಟ್ಸಪ್ ಅಂದ್ರೆ ಅವ್ರ ಪಕ್ಷದವ್ರು ಏನು ಮಾಡಿದ್ರು ಬಾರಕೋನ್ ಮಾಫ್. ಅವರ ಪಕ್ಷದವ್ರು ಏನು ಮಾಡಿದ್ರು ಬಾರಕೋನ್ ಮಾಫ್. ಸಂವಿಧಾನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು, ಕಾನೂನನ್ನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು. ಬೇರೆಯವ್ರ ತಪ್ಪು ಮಾತ್ರ ತಪ್ಪು, ಬೇರೆಯವ್ರು ತಪ್ಪು ಮಾಡದೇ ಇದ್ರು ತಪ್ಪು. ಇವರು ಮಾಡಿದ್ದೆಲ್ಲ ಸರಿ. ಈಗ ಮೈಕಲ್ ಡಿ ಕುಲ್ನ ವರದಿಯನ್ನ ಎರಡನೇ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಆದಂತ ಒಂದಷ್ಟು ಹಗರಣ ಈಗ ಮತ್ತೆ ತರ್ತಾ ಇದೆ. 2 ವರ್ಷ ಆಯ್ತಲ್ರಿ ಸರ್ಕಾರ ಬಂದು. ಎಷ್ಟು ಜನರ ಮೇಲೆ FIR ಹಾಕಿದ್ದಾರೆ? ಎಷ್ಟು ಅಕ್ರಮ ಹಣವನ್ನು ವಸೂಲಿ ಮಾಡಿದ್ದಾರೆ? ಚುನಾವಣೆಗೆ ಮುಂಚೆ ಭಾಷಣ ಮಾಡಿದ್ರಲ್ವಾ, ನಾವು ಗ್ಯಾರಂಟಿ ಯೋಜನೆಗೆ ಹಣವನ್ನ ಈ 40% ಕ್ರೋಢೀಕರಿಸಿಯೇ ಕೊಡ್ತೀವಿ ಅಂತ ಹೇಳಿ. ಈಗ ದಿನ ಬೆಳಗಾದ್ರೆ ಒಂದೊಂದು ಬೆಲೆ ಏರಿಕೆ ಮಾಡ್ತಾ ಇದಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಎಲ್ಲಿ ಕ್ರೋಢೀಕರಿಸಿದ್ದು? ಎಲ್ಲೋಯ್ತು ಕ್ರೋಢೀಕರಿಸೋದು? ಎಲ್ಲೋಯ್ತು ಕ್ರೋಢೀಕರಿಸಿದ್ದು? ದಿನ ಬೆಲೆ ಏರಿಕೆ ಬರ ಎಳಿತಾ ಇದ್ದೀರಲ್ಲ, ಬೆಲೆ ಏರಿಕೆ ಬರೇನಾ? ಇನ್ಯಾವ್ದು ಬಿಟ್ಟಿದ್ದೀರಿ ಬೆಲೆ ಏರ್ಸೋದು? ನೀವು ಎಲ್ಲ ಬೆಲೆ ಏರ್ಸಾಯ್ತು, ಇನ್ಯಾವ್ದು ಉಳ್ಕೊಂಡಿದೆ ನಿಮ್ಗೆ? ಎಲ್ಲಿ ನಿಮ್ಗೆ ಕ್ರೋಢೀಕರಿಸಿದ್ದು? ಈಗ ನೀವು ಕ್ರೋಢೀಕರಿಸ್ತಾ ಇದ್ದೀರಿ 60% 70% ಏರ್ಸ್ಕೊಂಡು. ನಿಮ್ಮ ಮನೇಲಿ ಕೂಡಿರ್ತಾ ಇದ್ದೀರಿ ಅಷ್ಟೇ. ಎಲ್ಲರೂ ಅಂಗಡಿ ಬಾಗಿಲು ತಿಕ್ಕೊಂಡಿದ್ದೀರಿ. ಅಂಗಡಿ ಬಾಗಿಲು ತಗೊಳ್ದೇ ಇರುವಂತ MLA, ರೂಲಿಂಗ್ ಪಾರ್ಟಿ MLA ಯಾರಿದ್ದಾನೆ? ಮಂತ್ರಿ ಯಾರಿದ್ದಾನೆ ಹೇಳ್ರಿ? ಅಂಗಡಿ ಬಾಗಿಲು ತಕ್ಕೊಂಡಿಲ್ಲ ಅನ್ನುವಂತ ಒಬ್ಬ MLA ಕಾಂಗ್ರೆಸ್ ಪಾರ್ಟಿಯ, ಒಬ್ಬ ಮಂತ್ರಿ ಕಾಂಗ್ರೆಸ್ ಪಾರ್ಟಿಯ ಹೆಸರು ಹೇಳ್ರಿ. ಅವ್ರಿಗೆ ಗಾಂಧಿ ಪುರಸ್ಕಾರ ಕೊಡೋಣ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿ. ಅಂಗಡಿ ಬಾಗಿಲು ತೆಗೆದುಕೊಳ್ಳದೆ ಇರತಕ್ಕಂತ ಒಬ್ಬ ಮಂತ್ರಿ, ಮುಖ್ಯಮಂತ್ರಿ, ಕಾಂಗ್ರೆಸ್ MLA ಹೆಸರು ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.